ಸರ್ ಡೆಲ್ಲಿ ಬಂದಿದ್ರಿ ಏನಿಲ್ಲ, ನಾನು ಮಾದಾಯಿ ಸಂಬಂಧಪಟ್ಟಂತೆ ನಮ್ಮ ಇವರು ಫಾರೆಸ್ಟ್ ಆ್ಯಂಡ್ ಎನ್ವೈರನ್ಮೆಂಟ್ ಮಿನಿಸ್ಟರ್ ಭೇಟಿ ಮಾಡಬೇಕು ಅಂತೇಳಿ ಬಂದಿದ್ದೇನೆ. ಆ ಭಾಗದ MP ಗಳು ಕೂಡ ಭೇಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅಪಾಯಿಂಟ್ಮೆಂಟ್ ಕೇಳಿದ್ದೀನಿ, ಇವ್ರಿಗೂ ಕೇಳಿದ್ದೀನಿ, ನಮ್ಮ ಜೋಶಿ ಅವ್ರಿಗೂ ಕೂಡ. ಸೊ ಮಾಡಿ ಆ ಮಿನಿಸ್ಟ್ರನ್ನ ಭೇಟಿ ಮಾಡೋಂಥ ಕೆಲಸ ಮಾಡ್ತೀನಿ. ಎರಡನೇದು, ನಾಳೆ ಸಾಯಂಕಾಲ ರಾಂಚಿಗೆ ಹೋಗ್ತಾ ಇದ್ದೀನಿ, ಸ್ವೇರಿಂಗ್ ಸೆರೆಮನಿಗೆ ಹೋಗ್ತಾ ಇದ್ದೀನಿ. ಡೆಲ್ಲಿಯಿಂದನೇ ಹೋಗ್ತೀನಿ ನಾಳೆ ಸಾಯಂಕಾಲ. ನಾಳಿದ್ದು ಸ್ವೇರಿಂಗ್ ಸೆರೆಮನಿ ಇದೆ, ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ನೀವು ಇವತ್ತು ಹೇಳಿದ್ದು, ಇವತ್ತು ಸಂವಿಧಾನದ ಕಾರ್ಯಕ್ರಮದಲ್ಲಿ ಹೇಳಿದ್ದು, ಇನ್ನು 2 ವರ್ಷ ಆದಮೇಲೆ ಅಧಿಕಾರ ಕೊಡಬೇಕು ಅನ್ನೋದೊಂದು ಚರ್ಚೆ ಆಯಿತು. ಯಾವುದು? ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂಥ ಚರ್ಚೆ ಆಗ್ತಾ ಇದೆ. ಆ ಥರದ್ದು ನಾನೇನು ಬಿಟ್ಕೊಂಡು ನಾನು ನಮ್ಮ ಚೇರ್ಮನ್ಗಳಿಗೆ ಹೇಳಿದ್ದೀನಿ. ಚೇರ್ಮನ್ಸ್ ಇದ್ದಾರಲ್ಲ, ಅವ್ರಿಗೆಲ್ಲ ನಾವು ಟೈಮ್ ಫಿಕ್ಸ್ ಮಾಡಿದ್ದೀವಿ. ಎಲ್ಲ ಚೇರ್ಮನ್ಗಳಿಗೆ, ಆಲ್ ಬೋರ್ಡ್ ಚೇರ್ಮನ್ಸು ಎಲ್ಲ ಬಿಟ್ಕೊಡ್ಬೇಕು. ಅದಕ್ಕೆ ಮುಂಚಿತವಾಗಿ ಅವ್ರಿಗೆಲ್ಲ ನಾವು ಇಂಡಿಕೇಶನ್ ಕೊಟ್ಟಿದ್ದೀವಿ. ಕೆಲವ್ರಿಗೆ ಕಮಿಷನ್ ಅಂತ 5 ವರ್ಷ ಮಾಡಿರ್ತೀವಿ, ಅವರು ಕೂಡ ಶೇರ್ ಮಾಡಬೇಕು ಪವರ್ನ ಅಂತ ಹೇಳಿದ್ವಿ. ಪುನರ್ರಚನೆ ಅದು ಚೀಫ್ ಮಿನಿಸ್ಟ್ರು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಪುನರ್ರಚನೆ ವಿಚಾರ ಚೀಫ್ ಮಿನಿಸ್ಟ್ರು ಮತ್ತು ಹೈಕಮಾಂಡ್ ತೀರ್ಮಾನ. ಗ್ಯಾರಂಟಿ ವಿಚಾರವಾಗಿ ಗವಿಯಪ್ಪ ಅವರ ಹೇಳಿಕೆ ಕೂಡ ಬಹಳ ಚರ್ಚೆ ಆಗ್ತದೆ. ಯಾವುದಕ್ಕೂ ಅವಕಾಶ ಕೊಡಲ್ಲ. ನೋ ಚೇಂಜಸ್ ಇನ್ ಗ್ಯಾರಂಟಿ. ಗ್ಯಾರಂಟಿ ವಿಲ್ ಕಂಟಿನ್ಯೂ. ಗ್ಯಾರಂಟಿ ಮುಂದುವರಿತದೆ. ಜನರ ಅಭಿವೃದ್ಧಿಗೋಸ್ಕರ ನಾವು ಗ್ಯಾರಂಟಿ ಕೊಟ್ಟಿರೋದು. ಬೆಲೆ ಏರಿಕೆ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಅವ್ರ ಬದುಕಿಗೆ ಕಟ್ಕೊಳ್ಳಿ ಅಂತ ಹೇಳಿ ನಾವು ಕಟ್ಟಿರೋದು. ಯಾವ ಪೇಜಿನ ಕಾಂಗ್ರೆಸ್ ಪಾರ್ಟಿ ಯಾವುದೋ ಕೊಟ್ಟರೆ ಯಾವುದು ವಾಪಸ್ ತಗೊಳ್ಳಲ್ಲ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.